ಭಾರೀ ಗಾಳಿ ಮಿಶ್ರಿತ ಮಳೆಗೆ ಮರಗಳು ನೆಲಕ್ಕೆ ಬಿದ್ದಿದ್ದು ವಿದ್ಯುತ್ ಕಂಬಗಳು ಕುಸಿದು ಬಿದ್ದಿವೆ. ಮುಖ್ಯ ರಸ್ತೆ ಸಂಪೂರ್ಣ ಬಂದ್. ಬೆಳಗಾವಿ ಜಿಲ್ಲೆ ಪಟ್ಟಣದ ಹೊರವಲಯದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವೃತ್ತದ ಹತ್ತಿರ ಇಂದು ಸಂಜೆ ಸುರಿದ ಭಾರೀ ಗಾಳಿ ಮಿಶ್ರಿತ ಮಳೆಗೆ ಗಿಡ ಮರಗಳು ನೆಲಕ್ಕೆ ಬಿದ್ದಿದ್ದು ವಿದ್ಯುತ್ ಕಂಬಗಳು ಕುಸಿದು ಬಿದ್ದಿವೆ. ಬಹುತೇಕ ಭಾರಿ ವಾಹನಗಳು ನುಜ್ಜುಗುಜ್ಜಾಗಿದೆ. ಶಾಲಾ ವಾಹನ ಸೇರಿ ಟಾಟಾ ಏಸ್, ಟೆಂಪೋ, ಲಕ್ಸರಿ ಇನ್ನೂ ಅನೇಕ ವಾಹನಗಳ ಮೇಲೆ ಬಿದ್ದ ಮರದ ಕೆಳಗೆ ಸಿಲುಕಿಕೊಂಡಿವೆ. ಹಲವು ತಗಡಿನ ಶೆಡ್ಗಳು ಭಾರೀ ಹಾನಿಯಾಗಿದೆ. ಇನ್ನು ರಾಮದುರ್ಗದಿಂದ ಬೆಳಗಾವಿ ಕಡೆಗೆ ಹೋಗುವ ಮುಖ್ಯ ರಸ್ತೆ ಬಂದಾಗಿದೆ. ಮಾರ್ಗ ಮಧ್ಯೆ ಬೆಳಗಾವಿ ರಸ್ತೆಯಲ್ಲಿ 3-4 ದೊಡ್ಡ ಮರಗಳು ಗಾಳಿಯ ರಭಸಕ್ಕೆ ಬೇರು ಸಮೇತ ಕಿತ್ತು ಸಂಚಾರ ಅಸ್ತವ್ಯಸ್ತವಾಗಿದೆ. ಮರಗಳು ರಸ್ತೆಗೆ ಮುಖ ಮಾಡಿ ಬಿದ್ದು 2 ತಾಸು ಕಳೆದರೂ ಅಧಿಕಾರಿ ವರ್ಗ ಇನ್ನೂ ಇದನ್ನು ತೆರವುಗೊಳಿಸುವ ಕಾರ್ಯಕ್ಕೆ ಮುಂದಾಗಿಲ್ಲ. ವಾಹನಗಳ ಓಡಾಟಕ್ಕೆ ಅಡಚಣೆಯಾಗಿದೆ. ವಾಹನ ಸವಾರರು ಪರದಾಡುವಂತಾಗಿದೆ. ಇನ್ನು ಹೆಸ್ಕಾಂ ವಿದ್ಯುತ್ ಸಂಪರ್ಕ ಕಂಬಗಳು ಗಾಳಿ ರಭಸಕ್ಕೆ ನೆಲಕಚ್ಚಿವೆ. ಇಲಾಖೆ ಅಧಿಕಾರಿಗಳು ಸಿಕ್ಕ ಮಾಹಿತಿಯ ಪ್ರಕಾರ ಕೆಲವು ಕಂಬಗಳು ಹಾಳಾಗಿವೆ ಎಂದು ಅಂದಾಜಿಸಲಾಗಿದೆ. ಇನ್ನು ವಜರುದ್ದೀನ್ ಖತೀಬ್ ಎಂಬುವರ ಗ್ಯಾರೇಜ್ನಲ್ಲಿದ್ದ ಹಲವು ಮಿಷನರಿಗಳು ಮರ ಬಿದ್ದು ಹಾನಿಯಾಗಿದೆ ಎಂದು ತಿಳಿದು ಬಂದಿದೆ. ಸುದ್ದಿ ತಿಳಿದ ತಕ್ಷಣ ಸ್ಥಳಕ್ಕೆ ರಾಮದುರ್ಗ ಪೊಲೀಸ್ ಇಲಾಖೆ ದೌಡಾಯಿಸುತ್ತಿದ್ದಾರೆ. ಬಾರದ ಅರಣ್ಯ ಅಧಿಕಾರಿಗಳು. ಸಾರ್ವಜನಿಕರ ಆಕ್ರೋಶ. अब बोले जाने लगे